ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸಾರಿ ಗೆಳೆಯ, ಗೋವಾ ಶೂಟಿಂಗ್ ಮುಗಿಸ್ಕೊಂಡು ಬರೋಷ್ಟೊಂದು ಲೇಟ್ ಆಯ್ತು. ಇಲ್ಲ ತರುಣ್, ಸರಿಯಾದ ಟೈಮ್ಗೆ ಬಂದೆ. ಫಸ್ಟ್ ನನ್ನ ಈ ಹುಡುಗಿರಿಂದ ರಕ್ಷಿಸಪ್ಪ. ಈಗ ಯಾರು ನಮ್ಮ ಚಂದನನ್ನ ರೇಗಿಸ್ತಾರೋ ನೋಡೇ ಬಿಡ್ತೀನಿ. ಪರವಾಗಿಲ್ಲ, ಹುಡುಗ ಚೆನ್ನಾಗಿದ್ದಾನೆ ಅನ್ಕೊಂಡೆ, ಮಾತು ಚೆನ್ನಾಗಿದೆ ಅಲ್ವೇನ್ರೆ? ನಿಮ್ಮಂತ ಹುಡುಗರ್ನ ನಾವು ಲೆಕ್ಕಕ್ಕೆ ಇಟ್ಟಿಲ್ಲ ಅಲ್ವೇನ್ರೆ? ನಿಮ್ಮಂತ ಹುಡುಗಿರು ನಾವು ಲೆಕ್ಕಕ್ಕೆ ಇಡಲ್ಲಮ್ಮ. ಕರೆಕ್ಟ್ ತರುಣ್. ತರುಣ್, ಅರ್ಜುನ ಕಷ್ಟದಲ್ಲಿ ಇರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಬಂದಂಗೆ ಬಂದಿದ್ಯಪ್ಪ. ಥ್ಯಾಂಕ್ಸ್ ಎ ಲಾಟ್. ಒಬ್ನೇ ಬಂದ್ಯಾ ಅಥವಾ ಜೊತೆಗೆ ಯಾರಾದ್ರೂ ಬಂದ್ಯಾರ? ಮದ್ವೆ ಮನೆಗೆ ಜಾತ್ರೆಗೆ ಒಬ್ಬೊಬ್ರೆ ಹೋಗ್ಬಾರ್ದು, ಹುಡುಗಿನ ನೋಡೋದಕ್ಕೆ ಇಬ್ಬಿಬ್ರು ಹೋಗ್ಬಾರ್ದು. ಇದನ್ನ ತಿಳಿದವನೇ ಜಾಣ. ಓಕೆ. ಮತ್ತೆ ಏನಪ್ಪ ಲವ್ ಗುರು? ಯಾರನ್ನ ಲವ್ ಮಾಡ್ತಾ ಇಲ್ವಾ ಈಗ? ಲವ್ ಮಾಡೋದಕ್ಕೆ ಸುಮಾರು ಜನ ಇದಾರೆ, ಯಾರನ್ನ ಲವ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ತೀವಿ. ಅದ್ ಸರಿ, ಅಮ್ಮ ಇಲ್ಲಿ? ಅಮ್ಮ ಒಳಗಿದ್ದಾರೆ. ಹೌದಾ, ಬಾ ಮಾತಾಡ್ಸ ಬಾ. ಏನಾಗ್ತಾ ಇದೆ ಇಲ್ಲಿ? ನಾನೇನೋ ಆಗುತ್ತೆ ಅಂತ ಅನ್ಕೊಂಡು ಕಾಯ್ತಾ ಇದ್ದೀನಿ, ಏನೂ ಆಗ್ತಾನೆ ಇಲ್ವಲ್ಲ. ನನ್ನ ಪ್ಲಾನ್ ಎಲ್ಲ ಹೇಗೆ ಫೇಲ್ ಆಯ್ತು, ಒಂದು ಅರ್ಥನೇ ಆಗ್ತಾ ಇಲ್ಲ. ಯಾಕಕ್ಕ ಒಂಥರ ಇದೆಯಾ? ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಸದ್ಯಕ್ಕೆ ನನಗೆ ಯಾರ ಜೊತೆನೂ ಮಾತಾಡೋಕೆ ಮೂಡಿಲ್ಲ. ಕಡೆ ಪಕ್ಷ ಏನಾಯ್ತು ಅಂತನಾದ್ರೂ ಹೇಳೋದ್ ಬೇಡ್ವಾ? ಶ್ವೇತಾ, ನಿನ್ನ ಹತ್ರ ಹೇಳೋ ಅಂಥದ್ದು ಏನೂ ಇಲ್ಲ, ಆಯ್ತಾ? ಇವಾಗ ಹೋಗು. ಸರಿ ಸರಿ, ನಿನ್ಗಿಷ್ಟ ಬಂದಾಗ್ಲೇ ಹೇಳು, ಸರಿನಾ? ಬರ್ತೀನಿ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀಯ ಅಂತ ನನಗ್ ಗೊತ್ತು. ಮನುಷ್ಯ ಏನೋ ಅನ್ಕೊಂಡಿರ್ತಾನೆ, ಅದು ಇನ್ನೇನೋ ಆಗೋಗತ್ತೆ. ಅನ್ಕೊಂಡಿದ್ದಾಗದೆ ಹೋದಾಗ ಮನುಷ್ಯ ಟೆನ್ಷನ್ ಆಗ್ತಾನೆ. ಶ್ವೇತಾ, ಏನ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಲ್ಲ? ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನೀನ್ ಹಾಕೊಂಡಿದ್ ಪ್ಲಾನು ತುಂಬಾ ಚೆನ್ನಾಗೇನೋ ಇತ್ತು. ಅದ್ಗೆ ಅಕ್ಕನ್ ಮನೆಗೆ ಮಗನ್ ನಿಶ್ಚಿತಾರ್ಥಕ್ಕೆ ಬರ್ದೇ ಇರೋ ಹಾಗೆ ಹಾಲಲ್ಲಿ ನಿದ್ದೆ ಮಾತ್ರೆ ಹಾಕೊಡೋದು ತುಂಬಾ ಸರಳವಾದ ವಿಧಾನ. ಅದನ್ನ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಹಾಗೆ ಬೇರೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಡ್ಬೇಕು. ಆದ್ರೆ ಏನ್ ಮಾಡ್ತೀಯಾ, ನಂಗೆಲ್ಲ ಗೊತ್ತಾಗೋಯ್ತು. ನೀನ್ ಯಾವ ಪ್ಲಾನ್ ಬಗ್ಗೆ ಮಾತಾಡ್ತಿದ್ಯಾ? ನಾನ್ ಯಾವ ಪ್ಲಾನ್ ಮಾಡಿದ್ದೆ? ಅಕ್ಕ, ನಾಟಕ ಆಡ್ಬೇಡ. ಸತ್ಯ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಏನ್ ಗೊತ್ತು? ನಿನಗ್ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ಅಂತನಾ? ಆ ಪಾರ್ವತಿ ನನ್ನ ಮನೆ ಹೊಸ್ಲನ್ನ ತೊಳಿಬಾರ್ದು. ಅವಳಾಗೆ ನಿಶ್ಚಿತಾರ್ಥಕ್ಕೆ ಬರ್ಲಿಲ್ಲ ಅನ್ನೋ ಆರೋಪ ಅವಳ ಮೇಲೆ ಬರ್ಬೇಕು. ಒಂದ್ ವೇಳೆ ಅದಕ್ಕೆ ನಿಶ್ಚಿತಾರ್ಥಕ್ಕೆ ಬರ್ದೇ ಹೋಗಿದಿದ್ರೆ ಅದರಿಂದ ಏನೇನ್ ಅನಾಹುತಗಳಾಗ್ತಿತ್ತು ಅನ್ನೋ ಕಲ್ಪನೆ ಇದೆಯಾ ನಿನ್ಗೆ? ತಾಯಿ ಇಲ್ದೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಚಂದು ಒಪ್ತಾ ಇರ್ಲಿಲ್ಲ. ನಿಶ್ಚಿತಾರ್ಥ ನಿಂತು ಹೋಗ್ತಾ ಇತ್ತು. ಅಂದ್ರೆ ನನ್ ಪ್ಲಾನ್ ಫೇಲ್ ಆಗೋದಕ್ಕೆ ನೀನ ಕಾರಣ? ಅದಕ್ಕೆ ಇದ್ ತಗೊಳ್ಳಿ, ಇದು ಫ್ರೆಶ್ ಜ್ಯೂಸ್. ಅದು ತಗೊಳ್ಳಿ. ಹೌದು, ನಾನೇ ಕಾರಣ.
ಆ ಬಾಟ್ಲ್ ಒಳಗಡೆ ಇದ್ದ ಮಾತ್ರೆನ ನಾನೇ ಬದಲಾಯಿಸ್ದೆ, ಬೇರೆ ದಾರಿನೇ ಇರ್ಲಿಲ್ಲ. ಚಿನ್ನು, ಐ ಮಿಸ್ ಯು. ನೀನ್ ಇರ್ಬೇಕಾಗಿತ್ತು ಕಣೆ. ನೀನೇ ನನ್ನನ್ನು ಕರ್ಕೊಂಡು ಹೋಗಿ ನನ್ನ ರಾಜ್ಕುಮಾರನ್ ಪಕ್ಕ ನಿಲ್ಲಿಸ್ಬೇಕು, ಆಗ ನಾನು ಇವಳೇ ನನ್ನ ತಂಗಿ ಚಿನ್ನು ಅಂತ ಪರಿಚಯ ಮಾಡಿಸ್ಬೇಕು ಅಂತ ಎಷ್ಟು ಕನ್ಸ್ ಕಂಡಿದ್ದೆ. ನೀನ್ ಇರ್ಬೇಕಾಗಿತ್ತು ಚಿನ್ನು. ಗೊಂಬೆ ಅಕ್ಕ, ಯಾವಾಗ ಬಂದೆ? ನಾನು ಆಗ್ಲೇ ನಮ್ಮ ಅಜ್ಜಮ್ಮನ ಜೊತೆ ಬಂದೆ ಗೊಂಬೆಕ್ಕ. ನಾನ್ ನಿಮ್ ರೂಮ್ ಹತ್ರ ಬಂದೆ, ಆದ್ರೆ ನಿಮ್ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನೊಳ್ಳೆ ಜೇನು ತರ ಮುತ್ಕೊಂಡಿದ್ರು. ನೋಡಿ ಇನ್ನೂ ಇಲ್ಲೇ ಇದ್ದಾರೆ. ಗೊಂಬೆಕ್ಕ, ನೀವ್ ಅಳ್ತಿದ್ದೀರಾ? ಇಲ್ಲ ಪುಟಿ, ಏನೋ ಧೂಳ್ ಬಿದ್ದಿರ್ಬೇಕಷ್ಟೆ. ಆಹಾ, ನೀವ್ ನನ್ನ ಹತ್ರ ಸುಳ್ಳು ಹೇಳಕ್ ಆಗೋದೇ ಇಲ್ಲ. ನನಗೆ ಎಷ್ಟು ದೊಡ್ಡೋಳಾಗಿದ್ದೀನಿ ಗೊತ್ತಾ? ಅಲ್ಲ, ಆಚೆ ಕಡೆ ಎಲ್ರು ನಗ್ನಾಗ್ತಾ ಇದ್ದಾರೆ, ನೀವ್ ನೋಡಿದ್ರೆ ಅಳ್ತಾ ಇದ್ದೀರಾ. ಯಾಕೆ? ನನ್ ಚಿನ್ನು ನನ್ ಜೊತೆ ಇರ್ಬೇಕಾಗಿತ್ತು. ಅವಳೇ ನನ್ ಕೈ ಹಿಡಿದು ನನ್ ರಾಜ್ಕುಮಾರನ್ ಪಕ್ಕ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಅವಳು ನನ್ ಜೊತೆ ಇಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ಇದಕ್ಕೆಲ್ಲ ಅಳ್ತಾರ? ಈಗ ನಾನಿದ್ದೀನಲ್ಲ, ಚಿನ್ನು ಅಕ್ಕ ಇಲ್ದಿದ್ರೆ ಏನಂತೆ, ನನ್ನನ್ನೇ ನಿಮ್ ತಂಗಿ ತರ ಅಂದ್ಕೊಳ್ಳಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಆದ್ರೆ ಒಂದೇ ಒಂದು ಕಂಡೀಷನ್. ಏನು? ನೀವು ಅಳ್ಕೊಡ್ದು, ಓಕೆನಾ? ಓಕೆ, ಬನ್ನಿ. ಗೊಂಬೆಕ್ಕ, ನಾನು ಇನ್ನೊಂದು ಹೇಳ್ತೀನಿ, ನೀವ್ ನಿಜವಾಗ್ಲೂ ಚನ್ನಪಟ್ಟದ ಗಂಗೆ ತರನೇ ಕಾಣಿಸ್ತಿದ್ದೀರಾ. ಬನ್ನಿ ಹೋಗೋಣ. ಅಲ್ಲ, ಅದಕ್ಕೆ ಏನ್ ಮಾಡಿದಾರೆ ಅಂತ ನೀನ್ ಅಷ್ಟೊಂದು ದೇಶ ಕಾಡ್ತಾ ಇದೀಯ ಅವ್ರ ಮೇಲೆ. ನಿನ್ಗೂ ಕಲ್ಪನಕ್ಕಂಗೂ ಚಂದನ್ ಮಾತ್ರ ಬೇಕು, ಅವನ್ ತಾಯಿ ಬೇಡ ಅಲ್ವಾ? ಇದೆಂಥ ನ್ಯಾಯ? ನನ್ನ ನ್ಯಾಯ ಏನು ಅಂತ ನಿನಗೆ ಅರ್ಥ ಆಗಲ್ಲ. ಎಲ್ಲ ಗೆಸ್ಟ್ಗಳು ಇಲ್ಲೇ ಇದ್ದಾರೆ, ಇಲ್ದೇ ಇದ್ದಿದ್ರೆ ನೀನು ಕಪಾಳಕ್ಕೆ 4 ಬಾರಿಸ್ತಾ ಇದ್ದೆ. ತಪ್ಪು ಮಾಡಿರೋ ನೀನೇ ನನ್ನನ್ನು ಹೆದರ್ಸ್ತಾ ಇದೀಯಾ? ತಪ್ಪು ಮಾಡಿರೋದು ನಿನ್ನ ಅತ್ತಿಗೆ ಅನ್ನಿಸ್ಕೊಂಡಿರೋಳು. ಅಕ್ಕ, ಅದೆಲ್ಲ ಮುಗ್ದೋಗಿರೋ ಕತೆ. ನೀನಿನ್ನು ಅದೇ ಕಾಲದಲ್ಲೇ ಇದೆಯಾ? ಅಲ್ಲ, ಅದ್ಕೆ ನೀನು ನೆಮ್ಮದಿಯಾಗಿ ಬದುಕೋಕಾಗೋದೇ ಇಲ್ವಾ? ನಿನ್ನ ಅದಕ್ಕೆ ದ್ವೇಷ ಮತ್ತು ಚಂದನ್ ಶ್ರುತಿ ಜೀವನದ ಬಗ್ಗೆ ಯೋಚನೆ ಮಾಡು. ಅವ್ರಿನ್ನೂ ಬದುಕ್ಬೇಕಾಗಿರೋ ಹುಡುಗರು. ಓ, ನನಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ನೋಡು, ನಾನು ಮತ್ತೆ ಕಲ್ಪನಾ ಅಕ್ಕ ಏನ್ ಅನ್ಕೊಂಡಿದೀವೋ ಅದನ್ನೇ ಮಾಡ್ತೀವಿ. ಈ ಜನ್ಮದಲ್ಲಿ ಅವಳನ್ನ ಅತ್ತಿಗೆ ಅಂತ ನಾನು ಒಪ್ಕೊಳ್ಳೋದಿಲ್ಲ, ಅವಳನ್ನ ನೆಮ್ಮದಿಯಾಗಿರೋದಕ್ಕೂ ಬಿಡೋದಿಲ್ಲ. ಅಕ್ಕ, ಬಾಬಾ ನಿಮ್ಮನ್ನ ಕಣ್ಮೆಟ್ಟಿಕ್ಸ್ದೆ ನೋಡ್ತಿದ್ದಾರೆ. ಚಿನ್ನು, ಪುಟ್ಟಿ ಸುಮ್ಮನಿರು. ಬಾಬಾ, ಇಷ್ಟು ದಿವಸ ಅಕ್ಕ ನಮ್ ಜವಾಬ್ದಾರಿ ಆಗಿದ್ಲು, ಇನ್ಮೇಲಿಂದ ನಿಮ್ ಜವಾಬ್ದಾರಿ. ನೀವ್ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಓಕೆನಾ? ಸರಿ ಪುಟ್ಟಿ, ಓಕೆ. ಅವ ಕೈಲಾಶ್, ಎಲ್ರೂ ಬಂದಿದ್ದಾರೆ. ಶಾಸ್ತ್ರಿಗಳು ಹೇಳಿದ ಸಮಯನೂ ಹತ್ರ ಬರ್ತಾ ಇದೆ. ಗಂಡು ಹೆಣ್ಣು ಉಂಗುರ ಬದಲಾಯಿಸುವ ಶಾಸ್ತ್ರ ಮುಗಿಸಿದ್ರೆ ಹೇಗೆ ಅಂತ ಅಲ್ವಾ ಕಲ್ಪನಾ? ನೀವ್ ಹೇಗೆ ಹೇಳ್ತೀರೋ ಹಾಗೆಪ್ಪ. ಪಾರ್ವತಿ, ಉಂಗುರ ಬದಲಾಯಿಸ್ಕೊಳ್ಳಕ್ಕೆ ಹೇಳೋಣ ಅಲ್ವಾ? ನೀವ್ ಹೇಗೆ ಹೇಳಿದ್ರೆ ಹಾಗೆ ಮಾವ. ಕೈಲಾಶ್, ನೀವೇ ಅನೌನ್ಸ್ ಮಾಡ್ಬಿಡಿ. ಯಾವುದೇ ತಂದೆಗೆ ಈ ಕ್ಷಣದ ನಿರೀಕ್ಷೆ ಇದ್ದೇ ಇರುತ್ತೆ. ಮಗಳ ಮದುವೆ
ಪ್ರತಿಯೊಂದು ತಂದೆ ತಾಯಿಯ ಜೀವನದ ಶ್ರೇಷ್ಠವಾದ ಕನಸು. ಆ ಕನಸು ಇವತ್ತು ನನಸಾಗ್ತಾ ಇದೆ. ಅದು ನೀವುಗಳೇ ಸಾಕ್ಷಿ. ಅದಕ್ಕೆ ನನ್ನ ಮಗಳು ಗೊಂಬೆ ಜೊತೆ ಚಂದ ನಿಶ್ಚಿತಾರ್ಥ. ಇದು ಬರೀ ವಿವಾಹ ಅಲ್ಲ, ಪ್ರೇಮ ವಿವಾಹ ಕೂಡ. ಇಬ್ರು ಉಂಗುರ ಬದಲಾಯಿಸಬಹುದಲ್ವಾ? ಅರೆ ಅಮ್ಮ, ಉಂಗ್ರ ಇಲ್ಲೇ? ನಿಮ್ಮ ಹತ್ರ ಇದೆಯಾ? ಗೊಂಬೆ ಉಂಗ್ರ ನಮ್ಮ ಹತ್ರ ಇದೆ. ಅರೆ ನಾನು ಪಾಕೆಟ್ ಎಲ್ಲ ಇಟ್ಕೊಂಡಿದ್ದೆ. ಮಮ್ಮಿ ನೀನೆಲ್ಲಾದ್ರೂ ಎತ್ತಿಟ್ಟಿಯಾ? ಹಾಯ್ ಹಲೋ. ನೀವೆಲ್ಲ ಎಷ್ಟೇ ಉಂಗುರ ಹುಡುಕಿದ್ರು ಅದ್ ನಿಮ್ಗೆ ಯಾರಿಗೂ ಸಿಗಲ್ಲ. ಅದ್ ಎಲ್ಲಿ ಇರ್ಬೇಕೋ ಅಲ್ಲಿ ಭದ್ರವಾಗಿದೆ. ರಚಿತಾ, ಇಲ್ಲೂ ಶುರು ಮಾಡಿದೆ ನೀನ್ ಹುಡುಗಾಟನ. ಬಾಯ್ಲೆ.